ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಸಖಿ ಸಮೃದ್ಧಿ ಅಚೀವ್ ಕನ್ನಡ ವ್ಲಾಗ್ಗೆ ಸ್ವಾಗತ. ನಾನಿವತ್ತು ಫ್ರೀಸ್ ಕಟ್ದು ಲೆಹಂಗಾ ಮೇಲ್ದು ಬ್ಲೌಸು ಸ್ಟಿಚ್ ಮಾಡ್ತಾ ಇದ್ದೀನಿ. ಅದನ್ನು ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಕಟ್ಟಿಂಗು ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇದು ಬೋಟ್ ನೆಕ್ ಕಟ್ ಮಾಡ್ಕೊಂಡಿರಲಿಲ್ಲ, ನಾನು ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಬ್ಯಾಕ್ ಬಟನ್ ಇರೋದು ಫಸ್ಟು ಸ್ಟಿಚ್ ಮಾಡ್ಕೊಬಿಡ್ತೀನಿ, ಆಮೇಲೆ ನಾನು ಓಪನ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಇವಾಗ ನೆಕ್ ರೆಡಿ ಮಾಡ್ಕೊಳ್ಳೋಣ. ನೆಕ್ಕೇನು ನಾನು ಫ್ಯೂಸಿಂಗ್ ಆಗ್ತಾ ಇಲ್ಲ. ಒಂದು ಖಾಲಿ ಟೆನ್ಷನ್ ಮಾರ್ಜಿನ್ನು ಇಟ್ಕೊಂಬಂದಿದ್ದೀವಿ. ಇದನ್ನು ರೆಡಿ ಮಾಡಿಬಿಟ್ಟು ಆಮೇಲೆ ನಾವು ಕಟ್ ಮಾಡ್ಕೊಳ್ಳೋಣ. ಇದನ್ನ ಸೀದಾ ಹಾಕೋಬೇಕು, ಲೈನಿಂಗ್ನ ಸೀದದ ಮೇಲೆ ಹಾಕೋಬೇಕು. ಇದನ್ನು 1/4 ಇಂಚು ಮಾರ್ಜಿನ್ ಬಿಟ್ಬಿಟ್ಟು ಈ ಥರ ಕಟ್ ಮಾಡ್ಕೊಬಿಟ್ಟು ಹಿಂಗೆ ಮ್ಯಾಚ್ ಹೊಡ್ಕೊಬಿಡೋಣ. ಕ್ಯಾನ್ವರ್ಸ್ ಏನೂ ಆಗ್ತಿಲ್ಲ ಫ್ರೆಂಡ್ಸ್, ನಾನಿವತ್ತು ಮಾಡ್ಕೊಬಿಟ್ಟು ಇದನ್ನ ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ಕಿನಾರಿ ಹಾಕ್ಕೊಬಿಡೋಣ. ಇದು ಆಯಿತು ಫ್ರೆಂಡ್ಸ್, ಇದಾಯಿತು. ಇವಾಗ ಲೈನಿಂಗ್ ಏನಿದೆ ಅದನ್ನು ಅಟ್ಯಾಚ್ ಮಾಡ್ಕೊಂಡು ಬಂದ್ಬಿಡೋಣ. ನೀವು ಇದೇ ಥರನೇ ಮಾಡ್ಕೊಳ್ಳಿ. ಸುತ್ತಲೂ ಲೈನಿಂಗ್ ಏನಿದೆ ಅದನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದೆಲ್ಲ ರೆಡಿ ಆಯಿತು ನೋಡಿ. ಇವಾಗ ಈ ಥರ 2 ಇಂಚ್ದು ಒಂದು ಪಟ್ಟಿ ತೊಗೊಂಡಿದ್ದೀನಿ. ಇದನ್ನು ಸೀದಾ ಕೆಳಗಡೆಗೆ ಬರಬೇಕು. ಇವಾಗ ಇದನ್ನು ಏನಿದೆ ಇದನ್ನು ರೆಡಿ ಮಾಡ್ಕೊಳ್ಳೋಣ. ಪಟ್ಟಿ ಪೀಸ್ ಅಟ್ಯಾಚ್ ಮಾಡಿ ಇದು ಹೆಮ್ಮಿಂಗ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಮತ್ತು ಇದನ್ನು ಈ ಥರ ಹಿಂಗೆ ತಳ್ಕೊಳ್ಳೋಣ. ಲೆಫ್ಟ್ ಸೈಡಿಗೆ ತಳ್ಕೊಬಿಟ್ಟು ಲೈನಿಂಗ್ ಪೀಸ್ನ ಪಟ್ಟಿ ಪೀಸ್ ಮೇಲೆ ಕಿನಾರಿ ಬರಬೇಕು. ಆ ಥರ ಕಿನಾರಿ ಹಾಕೋಣ. ಮತ್ತು ನೋಡಿ ಫ್ರೆಂಡ್ಸ್, ಇದನ್ನು ಒಂದು 1/2 ಇಂಚು ಮರ್ಚಿಬಿಟ್ಟು ಒಂದು ಸ್ಟಿಚಿಂಗ್ ಹಾಕೋಬಿಡಿ. ಮಾಡೋದು ಅದಕ್ಕೆ ಈ ಪೀಸ್ ಮತ್ತೆ ಏನಾದರೂ ಬರಬಾರ್ದು ಈಚೆಗೆ ಅಂತ ಅಂದ್ಬಿಟ್ಟು ಈಗ ಒಂದು ಡೆಮಿ ಸ್ಟಿಚ್ ಇಕ್ಕೋಬಿಟ್ಟು ಲಾಂಗ್ ಸ್ಟಿಚ್ ಇಕ್ಕೊಳ್ಳಿ. ಲಾಂಗ್ ಸ್ಟಿಚ್ ಇಕ್ಕೋಬಿಟ್ಟು ಎಮಿಂಗ್ ಮಾಡೋದಕ್ಕೆ ಅಂತ. ಎಮಿಂಗ್ ಆದಮೇಲೆ ಇದನ್ನು ಬಿಚ್ಕೊಳ್ಳೋಣ ನಾವು ಸ್ಟಿಚಿಂಗ್. ಇದು ಏನಾದರೂ ಫಿಲ್ಟ್ ಬಂದರೆ ಡಾಟ್ಸ್ ಎಲ್ಲಿ ಹಿಡಿತೀವೋ ಆ ಪ್ಲೇಸಲ್ಲಿ ಕೊಟ್ಬಿಡಿ ನೆರಿಗೆನ. ನಾವು ಆಮೇಲೆ ಹಿಡಿತೀವಿ. ಇದು ಲಾಸ್ಟಲ್ಲಿ ಏನು ಎಕ್ಸ್ಟ್ರಾ ಬಂದಿದೆ ಇದನ್ನು ಕಟ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಡಾಟ್ಸ್ ಇಟ್ಕೊಬಿಡೋಣ. ಡಾಟ್ಸ್ ಹಿಡಿಯೋಕ್ಕಿಂತ ಮುಂಚೆ ಈ ಸೆಂಟ್ರಿಗೆ ಏನು ಬರುತ್ತೆ ಇದನ್ನು ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್, ಆಯಿತಾ? ಇದು ಕಾಜಾ ಬಟನ್ ಪಟ್ಟಿ ಅಲ್ವಾ, ಬ್ಯಾಕ್ ಬಟನ್ ಬರೋದು. ಅದರಿಂದ ಅದು ಮಾಡಬೇಕಾಗತ್ತೆ ನಾವು. ಇಲ್ಲಿ ಫಸ್ಟೇ ಸ್ಟಾರ್ಟಿಂಗಲ್ಲಿ ಕಟ್ಟಿಂಗ್ ಮಾಡಬೇಕಾದ್ರೆ 1/4 ಇಂಚು ಬಿಟ್ಟಿದ್ದು. ಇವಾಗ ಇದು ಎರಡೂ ಹಿಂಗೆ ಸಮ ನೋಡ್ಕೊಂಡು ಗೀಚ್ಕೊಬಿಟ್ಟು ಇಲ್ಲಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡು ಈಗ ಉಕ್ಸ್ ಪಟ್ಟಿ ಕಾಜಾ ಪಟ್ಟಿ ಸ್ಟಿಚ್ ಮಾಡೋದು. ಇದು ಕಟ್ ಮಾಡ್ಕೊಂಡಿದ್ದಾಯಿತು. ಕಟ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಒಂದು ಸ್ಟಿಚಿಂಗ್ ಹಾಕೋಬಿಡೋಣ. ಲೈನಿಂಗ್ ಅಟ್ಯಾಚ್ ಮಾಡೋದು. ನಿಮಗೆ ಇಲ್ಲಿ 1/2 ಇಂಚು ಡಾಟ್ಸ್ ಇಟ್ಕೊಳ್ಳೋಣ. ಸ್ಟಿಚಿಂಗ್ ಕಮ್ಮಿ ಮಾಡ್ಕೊಳ್ಳಿ, ಆವಾಗಲೇ ಪಟ್ಟಿಗೆ ಅಂತ ಜಾಸ್ತಿ ಇಟ್ಕೊಂಡಿದ್ದೆ.
ಎರಡು ಬ್ಯಾಕ್ ಮುಂದೆ ಈ ಥರ ಟೆನ್ಷನ್ ಇದು ಡಾಟ್ಸು ಇಟ್ಕೊಬಿಡೋಣ. ಇಟ್ಕೊಬಿಟ್ಟು ಇದು ರೆಡಿ ಆಯಿತು. ಈಗ ಉಕ್ಸ್ ಪಟ್ಟಿ ಬಟನ್ ಪಟ್ಟಿನ ರೆಡಿ ಮಾಡ್ಕೊಳ್ಳೋಣ. ಇದು ಕಾಜಾಪಟ್ಟಿ ಫ್ರೆಂಡ್ಸ್. ಕಾಜಾಪಟ್ಟಿಗೆ ನೋಡಿ ಈ ಥರ ಪಟ್ಟಿ ಪೀಸ್ನ ಹಿಂಗೆ ಸ್ಟಾರ್ಟಿಂಗಲ್ಲೇ ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಒಂದು 1/2 ಇಂಚು ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡ್ಕೊಂಡು ಈ ಏನು 1/4 ಇಂಚ್ ಬಿಟ್ಟಿದ್ದೋ ನೋಡಿ ಅಷ್ಟು ಟೆನ್ಷನ್ಗೆ ನಾವು ಮಾರ್ಜಿನ್ ಇಟ್ಕೊಂಬರೋದು. ಆಯಿತಾ? ಇಲ್ಲೂ ಅಷ್ಟೇ ಏನು ಮಾಡಲ್ಲ, ಅದರಿಂದ ಸಾಕಿಷ್ಟು ಸಾಕು. ಈಗ ಇದು ಹಿಂಗೆ ಇರಲಿ ನೋಡಿ. ಇದಿಷ್ಟು ಫೋಲ್ಡಿಂಗ್ ಮಾಡ್ಕೊಳ್ಳೋಣ. ಫೋಲ್ಡಿಂಗ್ ಮಾಡ್ಕೊಂಡು 1 ಇಂಚ್ ಬರಬೇಕು. 1 ಇಂಚ್ ಬರೋ ಥರ ಈ ಥರ ಕಚ್ಚನ ನೀಟಾಗಿ ಒಳಗಡೆ ತಳ್ಕೊಬಿಡಿ ಫ್ರೆಂಡ್ಸ್. ಆಯಿತಾ? ಕಚ್ಚನ ನೀಟಾಗೆ ನೋಡಿ. ಈ ಕಚ್ಚ ಏನಿದೆ ಈ ಕಚ್ಚ ಇದನ್ನು ನೀಟಾಗಿ ಹಿಂಗೆ ಒಳಗಡೆ ತಳ್ಕೊಂಡು ಇಲ್ಲಿಂದ ಸ್ಟಿಚಿಂಗ್ ಹಾಕಿ. ಇವಾಗ ಇದೇನು ಬಿಟ್ಕೊಂಡಿರೋ ನೋಡಿ 1/4 ಇಂಚ್ ಅಷ್ಟು ಇರಲಿ. ಇದನ್ನು ಈ ಥರ ಒಳಗಡೆ ಹಿಂಗೆ ಫೋಲ್ಡಿಂಗ್ ಮಾಡಿಬಿಟ್ಟು ಇದನ್ನು ಹಿಂಗೆ ಮಾಡಿ ಇಲ್ಲಿ ಸ್ಟಿಚಿಂಗ್ ಹಾಕ್ಕೊಳ್ಳಿ. ಇದು ಸಮ ಬರಲಿಲ್ಲ ಅಂತಂದರೆ ಟ್ರಿಮ್ಮರಲ್ಲಿ ಈ ಥರ ಸ್ವಲ್ಪ ಗೊತ್ತಲ್ವಾ? ಖಾಲಿ ಇಲ್ಲಿ ಈ ಥರ ರೆಡಿ ಮಾಡ್ಕೊಳ್ಳೋಣ. ಬಟನ್ ಪಟ್ಟಿದು ಗೊತ್ತಲ್ವಾ? ಬಟನ್ ಪಟ್ಟಿಗೆ ಮತ್ತೆ 1.5 ಇಂಚಷ್ಟು ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದನ್ನು ಅಷ್ಟೇ ಈ ಥರ 1/2 ಇಂಚು ಫೋಲ್ಡಿಂಗ್ ಮಾಡ್ಕೊಂಡು ಈಗ ಇದಕ್ಕೆ ಒಂದು ಈ ಪಟ್ಟಿ ಈ ಕಡೆ ತಳ್ಕೊಬಿಟ್ಟು ಪಟ್ಟಿ ಮೇಲೆ ಒಂದು ಸ್ಟಿಚಿಂಗ್ ಮಾಡಬೇಕು ಸಣ್ಣದಾಗಿ. ಇದನ್ನು ಈ ಥರ ಇದೇನಿದೆ ಇದನ್ನು ಹಿಂಗೆ ಫೋಲ್ಡಿಂಗ್ ಮಾಡ್ಕೊಳ್ಳೋಣ. ಫೋಲ್ಡಿಂಗ್ ಮಾಡ್ಕೊಬಿಟ್ಟು ಅದನ್ನು ಈ ಥರ ಬಟ್ಟೆ ಮೇಲೆ ಬರೋ ಥರ ಇಷ್ಟು ಕಾಜಾಪಟ್ಟಿ ಬಟನ್ ಪಟ್ಟಿ ಆಯಿತು ಫ್ರೆಂಡ್ಸ್. ಇಲ್ಲಿ ಇನ್ನೇನು ಸ್ಟಿಚಿಂಗ್ದು ಕೆಲಸ ಇಲ್ಲ, ಸರಿನಾ? ಎಲ್ಲ ಕೆಲಸ ಆಗಿದೆ. ಕಾಜಾಪಟ್ಟಿ ಆಯಿತು, ಬಟನ್ ಪಟ್ಟಿ ಆಯಿತು. ಬಾಟಮಲ್ಲಿ ಅಷ್ಟೇ ಹಿಂಗೆ ಮಾಡ್ಕೋಬೇಕು. ಈಗ ಫ್ರಂಟ್ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದು ಪ್ರಿನ್ಸ್ ಕಟ್ಟು ಫ್ರಂಟ್ ಪಾರ್ಟು ನಾನು ನೋಡಿ ಮಾರ್ಕ್ನ ಹಾಕ್ಕೊಂಡಿದ್ದೀನಿ. ಮಾರ್ಕ್ ಹಾಕ್ಕೊಂಡಿರೋದು ಕೆಳಗಡೆಗೆ ಹೋಗಲಿ. ಇದು ಬಟ್ಟೆ ಸೀದಾ ನಾವು ಮಾರ್ಕ್ ಏನು ಹಾಕ್ತಿದ್ದೀವೋ ಅದನ್ನು ಕೆಳಗಡೆಗೆ ಹಾಕೋಬಿಟ್ಟು ಮಾರ್ಕ್ ಇಲ್ಲದೆ ಇರೋ ಲೈನಿಂಗ್ ಬಟ್ಟೆನ ಮೇಲ್ಗಡೆಗೆ ಆದಂಗೆ ಹಾಕ್ಕೊಂಡಿದ್ದೀನಿ. ಇವಾಗ ನಾವು ನೆಕ್ನ ರೆಡಿ ಮಾಡ್ಕೊಳ್ಳೋಣ.
ಕ್ಯಾನ್ವರ್ಸ್ ಏನು ಹಾಕಿಲ್ಲ ಫ್ರೆಂಡ್ಸ್, ಅದಕ್ಕೆ ನೋಡಿ ಈ ಮಾರ್ಜಿನ್ ಏನಿದೆ ನೋಡಿ ಫ್ರೆಂಡ್ಸ್, ಈ ಥರ ಸ್ಟಿಚಿಂಗ್ ಹಾಕೋದನ್ನು 1 ಇಂಚ್ ಮಾರ್ಜಿನ್ ಬಿಟ್ಬಿಟ್ಟು ಈ ಥರ ಇಟ್ಕೊಂಡ್ವಲ್ಲ, ಇದನ್ನು ಕಟ್ ಮಾಡ್ಕೊಳ್ಳೋಣ. ಅದಕ್ಕೆ ಮುಂಚೆ ಬಾಟಮ್ಗೆ ಬಟ್ಟೆ ಸಿಗುತ್ತಾ ಅಂತಂದ್ಬಿಟ್ಟು ನೋಡ್ಕೊಬಿಡಿ. ನಿಮಗೆ ಆಗಲಿಲ್ಲ ಅಂದರೆ ಗುಂಪಿನಾದರೂ ಹಾಕ್ಕೊಳ್ಳಿ. ನನಗೆ ಇದು ಸಿಗುತ್ತೆ. ಫ್ರಂಟ್ನ ಏನು ಓಪನ್ ಮಾಡೋಂಗಿಲ್ಲ ಫ್ರೆಂಡ್ಸ್. ಇದನ್ನು ಈ ಥರ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡ್ಕೊಂಡು ಇದೂ ಅಷ್ಟೇ ಈ ಥರ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಎಕ್ಸ್ಟ್ರಾ ಇರಲಿ, ಆಮೇಲೆ ಬೇಕಾದ್ರೆ ಕಟ್ ಮಾಡ್ಕೊತೀರ. ಈ ಪಾಟಲ್ಲಿ ಏನಿದೆ ನ್ಯಾಚ್ ಹೊಡ್ಕೊಬಿಡಿ. ಸಣ್ಣದಾಗೆ ಸ್ಟಿಚಿಂಗ್ ಓಪನ್ ಆಗಬಾರ್ದು. ಬೇಕು ಅಂದರೆ ಕ್ಯಾನ್ವರ್ಸ್ ಹಾಕೋಬೋದಾಗಿತ್ತು, ನಾನು ಕ್ಯಾನ್ವರ್ಸ್ ಹಾಕ್ಕೊಂಡಿಲ್ಲ. ನೋಡಿ, ಇದನ್ನು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡ್ಕೊಂಡು ಕಿನಾರಿ ಹಾಕ್ಕೊಳ್ಳೋಣ. ಕಿನಾರಿ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಕಿನಾರಿ ಹಾಕಿದಾಯಿತು. ನೋಡಿ, ಇವಾಗ ನಾವು ಹೆಂಗೆ ಮಾರ್ಕ್ ಹಾಕ್ಕೊಂಡಿದ್ವಲ್ಲ ಫ್ರಂಟು ಯಾವ ಥರ ಬಂದಿದೆ ಅಂತ, ಒಂದು ಸೈಡ್ ಇರುತ್ತಲ್ವ ಫೋಲ್ಡಿಂಗ್ ಮಾಡ್ಕೊಂಡು ಇನ್ನೊಂದು ಸೈಡು ಬರೋ ಥರ ಮಾಡ್ಕೊಂಡಿದ್ದು. ಇವಾಗ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಅಟ್ಯಾಚ್ ಮಾಡ್ಕೊಬಿಟ್ಟು ನಾನು ತೋರಿಸ್ತೀನಿ. ಸುತ್ತಲೂ ಸ್ಟಿಚಿಂಗ್ ಹಾಕ್ಕೊಂಡಿದ್ದಾಯಿತು. ನಾವು ಇನ್ನೂ ಒಂದು ಡಾಟ್ ಹಿಡಿತೀವಿ, ಸರಿನಾ? ಅದಕ್ಕೂ ಮಾರ್ಕ್ ಮೇಲೆ ಏನಿದೆ ಅಲ್ಲಿಗೆ ಸ್ಟಿಚಿಂಗ್ ಹಾಕೋಬಿಡೋಣ. ಮತ್ತು ಇದು ಏನಿದೆ ಮೇನ್ ಡಾಟು, ಅಲ್ಲಿ ಬಂದು ಅಷ್ಟೇ ರೆಡಿ ಸ್ಟಿಚ್ಚು ಹಾಕ್ಕೊಳ್ಳೋಣ. ಇದು ಬಟ್ಟೆ ಫುಲ್ಲು ದರ 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 ಫ್ರೆಂಡ್ಸ್. ಇವಾಗ ಲೈನಿಂಗ್ ಇದು ಎಕ್ಸ್ಟ್ರಾ ಏನಿದೆ ಇವನ್ನ ಫುಲ್ಲು ಸುತ್ತಲೂ ಟ್ರಿಮ್ ಮಾಡ್ಕೊಂಡು ಬಂದುಬಿಡ್ತೀನಿ ಫ್ರೆಂಡ್ಸ್. ಇವಾಗ ಡಾಟ್ ಇಟ್ಕೊಳ್ಳೋಣ ನಾವು. ಬಟ್ಟೆ ಇದೇನಿದೆ ನೋಡಿ, ಹಿಂಗೆ ಅಗಲ ಹಾಕ್ಕೊಳ್ಳಿ. ಹಾಕ್ಕೊಬಿಟ್ಟು ಇದೇನಿದೆ ಇದನ್ನು ಡಾಟ್ಸ್ ಇಟ್ಕೊಂಬರೋಣ. ನೋಡಿ, ಈ ಫ್ರಿನ್ಸ್ ಕಟ್ ಬ್ಲೌಸ್ಗೆ ನಾವು ಕಟ್ ಮಾಡೋಂಗಿಲ್ಲ. ಅದಕ್ಕೆ ಸ್ಟಿಚಿಂಗ್ ನಾನು ಹಾಕ್ಕೊಂಡಿರೋದು. ಸ್ಟಿಚಿಂಗ್ ಏನು ಬರುತ್ತೋ ಅದು ಸೆಂಟ್ರಿಗೆ ಬರಬೇಕು. ಅಲ್ಲಿಂದ ಮಾಮೂಲಿ ಒಂದು ಡಾಟ್ ಇಟ್ಕೊಳ್ಳೋ ಥರನೇ ಫ್ರೆಂಡ್ಸ್. ಇಲ್ಲಿ ಒಂದು ಸ್ಟಿಚಿಂಗ್ ಅಡ್ಡ ಸ್ಟಿಚಿಂಗ್ ಹಾಕ್ಕೊಂಡ್ವಲ್ಲ, ಅಲ್ಲಿಗೆ ನಾವು 10 ಇಂಚ್ಗೆ ಮಾರ್ಕ್ ಹಾಕ್ಕೊಂಡಿರೋದು. ಅಲ್ಲಿವರೆಗೂ ಡಾಟ್ ಥರನೇ ಇಟ್ಕೋಬೇಕು, ಸರಿನಾ? ಆ ಸ್ಟಿಚಿಂಗ್ವರೆಗೂ ಡಾಟ್ ಥರನೇ ಇಟ್ಕೊಂಡು ಅಲ್ಲಿಂದ 1/2 ಇಂಚು ನಾವು ಇಟ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಈ ಥರ ಡಾಟ್ನ ನೋಡಿ ಈ ಥರ ಇಟ್ಕೊಂಡು ಬರಬೇಕು. ನಾವು ಈ ಸೈಡೂ ಅಷ್ಟೇ ಅದೇ ಥರನೇ ಇಟ್ಕೋಬೇಕು. ಸ್ಟಿಚಿಂಗ್ ಏನು ಹಾಕಿದ್ದೀನಿ ನೋಡಿ, ಆ ಸ್ಟಿಚಿಂಗು ಸೆಂಟ್ರಿಗೆ ಹೋಗ್ಬಿಟ್ಟು ಹಂಗೆ ಸ್ಟಿಚಿಂಗ್ ಮಧ್ಯೆನೇ ಬರಲಿ. ಅದಕ್ಕೆ ರೆಡಿ ಸ್ಟಿಚಿಂಗ್ ಹಾಕ್ಕೊಡ್ಬೇಕು. ನಾವು ಸಣ್ಣಗೆಲ್ಲ ಇಟ್ಕೊಳ್ಳೋಂಗಿಲ್ಲ. ಅಲ್ಲಿಂದ ಕ್ರಾಸಾಗಿ ಬಂದುಬಿಟ್ಟು ಆಮೇಲೆ 1/2 ಇಂಚು ಡಾಟ್ನ ಇಟ್ಕೊಂಡೇ ಬರಬೇಕು. ಫ್ರೆಂಡ್ಸ್, ಆ ಡಾಟ್ಸ್ ಹಿಡ್ದಿದ್ದಾಯಿತು. ಇವಾಗ ಸೆಂಟ್ರು ಡಾಟ್ಸ್ ಏನು ಬರುತ್ತೆ ನೋಡಿ, ಅದನ್ನು ಅಷ್ಟೇ ನಾವು ಇಟ್ಕೋಬೇಕಾಗತ್ತೆ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡಿ ಈ ಥರ ಇಟ್ಕೋಬೇಕು ಫ್ರೆಂಡ್ಸ್.
ಈ ಡಾಟ್ಸ್ನ ಬೇಕು ಅಂದರೆ ಇಟ್ಕೋಬೋದು, ಇಲ್ಲ ಅಂತಂದರೆ ಬಿಡ್ಬೋದು. ನಾನು ಇಡ್ತಿದ್ದೀನಿ. ಇವಾಗ ನಾವು ಇದಕ್ಕೆ ಕ್ರಾಸ್ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಳೋಣ. ಎಮಿಂಗ್ ಪಟ್ಟಿ ಬರಬೇಕಲ್ಲ ಬಾಟಮಲ್ಲಿ, ಇದು ಎಕ್ಸ್ಟ್ರಾ ಏನಿದೆ ಕುಳೆ ಅವನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಈ ಥರ 1/2 ಇಂಚ್ ಏನು ಮಾರ್ಜಿನ್ ಬಿಟ್ಟಿದ್ದೋ ಈ ಡಾಟು ಈ ಕಡೆಗೆ ತಿರುಗಿಸ್ಕೊಳ್ಳೋಣ. ಈ ಕಡೆಗೆ ಈ ಥರ ಫ್ರಂಟ್ ತಿರುಗಿಸ್ಕೊಂಡು ಅದೇನು ಬಂದಿದೆ ಕ್ರಾಸಾಗಿ ಇದು ಫ್ರಿನ್ಸ್ ಕಟ್ ಅಲ್ಲ, ಅದೇ ಥರನೇ ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ಈ ಡಾಟ್ಸು ಅಷ್ಟೇ, ಇದು ಈ ಥರ ಹೋಗ್ತಾರ. ಆಮೇಲೆ ಇಲ್ಲಿ ಒಂದು ಕಿನಾರಿ ಹಾಕೋಣ. ನೋಡಿ ಫ್ರೆಂಡ್ಸ್, ಇವಾಗ ಇದನ್ನ 1/4 ಇಂಚು ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ಳೋಣ. ಫೋಲ್ಡಿಂಗ್ ಮಾಡ್ಕೊಂಡು ಒಂದು ಸ್ಟಿಚಿಂಗ್ ಹಾಕ್ಕೊಬಿಡೋಣ. ಯಾಕೆಂದರೆ ಎಮಿಂಗ್ ಮಾಡ್ತೀವಲ್ವ ನಾವು, ಅದು ಎಮಿಂಗ್ ಮಾಡ್ಕೊಂಡು ಮತ್ತೆ ಸ್ಟಿಚಿಂಗ್ ಹಾಕೋಬಿಟ್ಟು ಮತ್ತೆ ಈ ಥರ ಮಾಡ್ಕೊಂಡು ಡೆಮ್ಮಿ ಸ್ಟಿಚ್ ಇಟ್ಕೊಂಡು ಸ್ಟಿಚಿಂಗ್ ಹಾಕ್ಕೊಬಿಡೋಣ. ಒಂದು ಇದು ಕೆಳಗಡೆ ನಾನು ಸೀದಾ ಉಲ್ಟಾ ಹಾಕ್ಕೊಂಡಿದ್ದೀನಿ ಬಟ್ಟೆನ, ಫ್ರಂಟ್ನ, ಮತ್ತು ಮೇಲ್ಗಡೆ ನೋಡಿ ಸೀದಾ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು 1/4 ಇಂಚಷ್ಟು ಸುಮ್ಮನೆ ಒಂದು ಡೆಮ್ಮಿ ಸ್ಟಿಚ್ಚು ಹಾಕ್ಕೊಳ್ಳಿ. ನೀವು ಫ್ರಂಟು ಬ್ಯಾಕ್ ಅಟ್ಯಾಚ್ ಈ ಥರನೇ ಮಾಡಬೇಕು, ಅವಾಗ ಚೆನ್ನಾಗಿ ಬರುತ್ತೆ ನಮಗೆ. ಸುಮ್ಮನೆ ಹಂಗೆ ರೆಡಿ ಸ್ಟಿಚ್ ಹಾಕೋಬೇಕು. ನಾವು ಫ್ರಂಟು ಬ್ಯಾಕ್ ಅಟ್ಯಾಚ್ ಏನು 1/2 ಇಂಚ್ ಇರುತ್ತಲ್ಲ, 1/2 ಇಂಚ್ ಒಂದು ದಾರ ಕಮ್ಮಿ ಹಿಡಿದ್ರೂ ಪರವಾಗಿಲ್ಲ. ಈಗ ಕೆಳಗಡೆ ಏನಿದೆ ಬಟ್ಟೆ ಅದನ್ನು ತೆಗೆದು ಹಿಂಗೆ ಮೇಲ್ಗಡೆಗೆ ಹಾಕ್ಕೊಳ್ಳಿ. ನೋಡಿ ಹಾಕೋಬಿಟ್ಟು ಇವಾಗ ಈ ಥರ ಫ್ರಂಟು ಬ್ಯಾಕ್ ಅಟ್ಯಾಚ್ ನಾವು ಮಾಡಬೇಕು. 1/2 ಇಂಚ್ಗಿಂತ ಒಂದು ದಾರನೇ ಹಿಡೀರಿ. ಯಾಕೆ ಅಂತ ಅಂದರೆ ಇವಾಗ ನಾವು ಆಲ್ರೆಡಿ ಒಂದು ಸ್ವಲ್ಪ 1/4 ಇಂಚಷ್ಟು ಹಿಡ್ದಿದ್ದೀವಲ್ವಾ, ಅದರಿಂದ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫ್ರಂಟು ಬ್ಯಾಕ್ ಅಟ್ಯಾಚು ತುಂಬ ಚೆನ್ನಾಗಿ ಬರುತ್ತೆ. ಓರ್ಲಾಕ್ ಮಿಷಿನ್ ಇದ್ದರೆ ಸೀರೆದಲ್ಲೇ ಅಟ್ಯಾಚ್ ಮಾಡ್ಕೊಂಡು ಹಾಗೆ ಓರ್ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ನನ್ನ ಹತ್ರನೂ ಇದೆ, ಆದರೆ ನಾನು ಹಿಂಗೆ ಮಾಡಿಬಿಡ್ತೀನಿ. ಇದು ಫ್ರಂಟ್ ಬ್ಯಾಕ್ ಅಟ್ಯಾಚ್ ಆಯಿತು. ಈಗ ನಾವು ನೋಡಿ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು ಇನ್ನೊಟ್ಟು ಕಚ್ಚಾ ಒಂಚೂರು ಕಾಣೋದಿಲ್ಲ, ಈ ಥರನೇ ಬರಬೇಕು. ನೋಡಿ ಫ್ರೆಂಡ್ಸ್, ಸ್ಲೀವ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಇಲ್ಲಿ ಸಿಂಗಲ್ ನ್ಯಾಚ್ ಬಂದಿದೆ. ನಾವು ಇದು ಅಟ್ಯಾಚ್ ಮಾಡ್ಕೋಬೇಕಾದ್ರೆ ನೋಡಿ ಇಲ್ಲೂ ಸಿಂಗಲ್ ನ್ಯಾಚ್ ಬರೋ ಥರನೇ ಹಾಕೋಬೇಕು. ಇದು ಸಿಂಗಲ್ ನ್ಯಾಚ್, ಇದು ಸಿಂಗಲ್ ನ್ಯಾಚು, ಇಲ್ಲಿ ಡಬಲ್ ನ್ಯಾಚು, ಈ ಕಡೆ ಡಬಲ್ ನ್ಯಾಚು, ಈ ಥರ ಬರುತ್ತೆ. ಇಲ್ಲಿ ಬಟ್ಟೆ ಸಾಲ್ತೈತಾ ಅಂತ ಅಂದ್ಬಿಟ್ಟು ನೋಡ್ಕೊಬಿಟ್ಟು ನಾವು ಈ ಥರ ಅಟ್ಯಾಚ್ ಮಾಡ್ಕೊಳ್ಳೋಣ. ಇದನ್ನು ಅಷ್ಟೇ ಅದೇ ಥರನೇ ಅಟ್ಯಾಚ್ ಮಾಡ್ಕೊಳ್ಳೋಣ. ಇದು ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ಇವಾಗ ಇಲ್ಲಿ ಲೈನಿಂಗ್ ಮೇಲೆ ಒಂದು ಸ್ಟಿಚಿಂಗ್ ಹಾಕೋಬಿಡೋಣ. ಕಿನಾರಿನ 2 ಸ್ಲೀವ್ಗೂ ಅದೇ ಥರನೇ ಹಾಕ್ಕೊಳ್ಳೋಣ. 2 ಸ್ಲೀವ್ಗೂ ಅದೇ ಥರನೇ ಹಾಕ್ಕೊಳ್ಳೋಣ. ಹಾಕೋಬಿಟ್ಟು ನಿಮಗೆ ಬೇಕು ಅಂತಂದರೆ ಸೇಫ್ಟಿಗೆ ಇಲ್ಲೊಂದು ಗುಂಪಿನ ಹಾಕ್ಕೊಬಿಡಿ. ನಾನೇನು ಹಾಕೊಳ್ಳೋದಿಲ್ಲ, ಹಂಗೆ ಅಟ್ಯಾಚ್ ಮಾಡ್ತೀನಿ. ಉಲ್ಟಾ ಸೀದಾ ಎಲ್ಲ ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಈ ಥರ ಹಿಂಗೆ ಅಟ್ಯಾಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, 2 ಸ್ಲೀವ್ಗೆ ಈ ಥರನೇ ನಾನು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಏನು ಬಂದಿದೆ ಸ್ಲೀವ್ ಪಕ್ಕ ಅದನ್ನು ಲೈನಿಂಗ್ ಅಟ್ಯಾಚ್ ಆಯಿತು. ಇದೇನು ಎಕ್ಸ್ಟ್ರಾ ಇದೆ ಇದನ್ನೆಲ್ಲ ಕಟ್ ಮಾಡ್ಕೊಬೋಣ ಫ್ರೆಂಡ್ಸ್. ಈ ಥರ ಫ್ರೆಂಡ್ಸ್, ಇವಾಗ ನಾವು ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಸಿಂಗಲ್ ನ್ಯಾಚ್ ಇದೆಯಲ್ಲ, ಅದನ್ನು ಈ ಥರ ಸೀದಾ ಹಾಕ್ಕೊಳ್ಳಿ. ಸ್ಲೀವ್ನ ಸೀದಾ ಹಾಕ್ಕೊಂಡು ಇದು ಬ್ಯಾಕ್ ಅಲ್ವಾ, ಬ್ಯಾಕ್ಗೆ ಓಪನ್ ಇಟ್ಟಿರೋದು ಏನಿದೆ ಇಲ್ಲಿ ಸೆಂಟು ನ್ಯಾಚ್ ಏನಿದೆ ಅಲ್ಲಿಗೆ ಸ್ಲೀವ್ ಅಟ್ಯಾಚು ಮಾಡ್ಕೊಂಬರೋದು. ಏನು ಮಾರ್ಜಿನ್ ಇದೆ 1/2 ಇಂಚು ಅದನ್ನು ಇಲ್ಲಿಂದನೇ ಸ್ಟಾರ್ಟ್ ಮಾಡಿಬಿಟ್ಟು ಮಾಡ್ಕೊಂಡು ಬನ್ನಿ. ಸ್ಟಾರ್ಟಿಂಗಲ್ಲಿ ನೋಡ್ಕೊಳ್ಳಿ ಏನು ಜಾಸ್ತಿ ಏನು ಕಮ್ಮಿ ಬರುತ್ತೆ
ಅದನ್ನು ಬ್ಯಾಲೆನ್ಸ್ ಮಾಡಿಬಿಟ್ಟು ಸ್ವಲ್ಪ ಲೈಟಾಗಿ ಎಳ್ಕೊಂಡು ಸ್ಟಿಚಿಂಗ್ ಮಾಡಬೇಕು. ಎರಡೂ ಕರೆಕ್ಟಾಗಿ ಬರ್ತಿದೆ, ಸ್ಲೀವು ಬಾಡಿ ಎಲ್ಲ. ಅಲ್ಲಿ ಬಾಟಮಲ್ಲಿ ಡಾಟ್ಸ್ನ ಯಾವ ಕಡೆ ತಿರುಗಿಸಿದಿರೋ ಅದೇ ಕಡೆಗೆ ತಿರುಗಿಸಿ ಡಾಟ್ ಅಂದರೆ ನೋಡಿ. ಇಲ್ಲಿ ಫ್ರಂಟಲ್ಲಿ ಡಾಟ್ ಈ ಕಡೆ ತಿರುಗಿಸಿದ್ದೀವಿ, ಇದನ್ನು ಇದೇ ಥರನೇ ತಿರುಗಿಸ್ಬೇಕು. ಮತ್ತು ಇದನ್ನು ಹಿಂಗೆ ಉಲ್ಟಾ ಹಾಕ್ಕೊಳ್ಳಿ. ತಿರ್ಗಾ ಸೆಂಟ್ರಿಂದನೇ ಬಂದುಬಿಟ್ಟು ಈಗಲೂ ಅಷ್ಟೇ ಆಯಿತಾ. ಇವಾಗ ಮತ್ತೆ ಸೆಂಟ್ರಿಂದನೇ ಸ್ಟಾರ್ಟ್ ಮಾಡ್ಕೊಂಡು ಥ್ರೆಡ್ ಕಟ್ ಆಗ್ತಿದೆ. ಈಗ ನೋಡ್ಕೊಳ್ಳಿ ಯಾವುದು ಜಾಸ್ತಿ ಬರ್ತಿದೆ, ಕಮ್ಮಿ ಏನಿದೆ ಅದನ್ನೇ ಎಳ್ಕೊಳ್ಳಿ ಆಯಿತಾ. ಎಳ್ಕೊಂಡು ಲೈಟಾಗಿ ಸ್ವಲ್ಪ, ತುಂಬ ಜಾಸ್ತಿ ಎಳ್ಕೊಂಡು ಕೊಟ್ಬಿಟ್ಟು ಬಟ್ಟೆ ಪಿಂಚ್ಕೊಬಿಡುತ್ತೆ. ಈ ಥರ ಎಳ್ಕೊಬಿಟ್ಟು ಅಟ್ಯಾಚ್ ಮಾಡ್ಕೊಂಡು ಆಮೇಲೆ ಇಲ್ಲಿ ಒಂದ್ಸಲಿ ನೋಡಿ ಟರ್ನ್ ಮಾಡಿಬಿಟ್ಟು ಏನಾದರೂ ಫಿಲ್ಟ್ ಹಿಡ್ದಿದ್ರೆ ಅದನ್ನು ನೋಡ್ಕೊಂಡು ಆಮೇಲೆ ಇನ್ನೊಂದು ಸ್ಟಿಚಿಂಗ್ ಹಾಕ್ಕೊಬಿಡಿ, ಸರಿನಾ. ಇದೇ ಥರನೇ ಇನ್ನೊಂದು ಸ್ಲೀವ್ ಮೇಲೆ ನಾನು ಅಟ್ಯಾಚ್ ಮಾಡ್ಕೊಳ್ತೀನಿ. ಅಟ್ಯಾಚ್ ಮಾಡ್ಕೊಬಿಟ್ಟು ತೋರಿಸ್ತೀನಿ. ಇದಕ್ಕೆ ಡಬಲ್ ಸ್ಟಿಚ್ ಹಾಕ್ಕೋಬೇಕು ನಾವು, ಅದಕ್ಕೆ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ನಾನು ಸೈಡ್ನ ಸ್ಟಿಚ್ ಮಾಡ್ಕೊಳ್ತೀನಿ. ಹಾಗೆ 1.5 ಇಂಚು ಮಾರ್ಜಿನ್ ಎಕ್ಸ್ಟ್ರಾ ಬಿಟ್ಟಿದ್ದೆ ನಾನು, ಅದಕ್ಕೆ ಕಂಕಲ್ಲಿ ನಾನು ಗುಂಪಿನ ಹಾಕ್ಕೊಂಡಿದ್ದೀನಿ. ಅದರನ್ನೇ ಸೈಡಲ್ಲಿ ಸೇಫ್ಟಿಗೆ 2 ಸ್ಟಿಚ್ ಹಾಕೋಣ. ಆ ಸೈಡು ಅಷ್ಟೇ, ಈ ಸೈಡು ಅಷ್ಟೇ, ಇದೇ ಥರನೇ ಸೈಡು. ಲೆಹಂಗಾದೆ ಬ್ಲೌಸು, ಲೆಹಂಗಾ ಬಂದು ಈ ಕಲರೇ ಇರೋದು, ಅದರದ್ದೇ ಇದು ಬಟ್ಟೆ ನೋಡಿ. ಈ ಥರ ಒಂದು 2 ಮೀಟ್ರ್ ಬಟ್ಟೆ, 1.5 ಮೀಟ್ರ್ ಬಟ್ಟೆನ ತೊಗೊಂಡು ಇಲ್ಲಿ ಬಾಟಮಲ್ಲಿ ಓರ್ಲಾಕ್ ಮಾಡ್ಕೊಂಡು ಸಣ್ಣದಾಗಿ ಫಿಲ್ಟ್ ಇಡ್ತಿದ್ದೀನಿ. ಅವ್ರಿಗೆ ಲಂಗಕ್ಕೆ ಮತ್ತು ದುಪ್ಪಟ್ಟಾಗೆ ಇದು ಮ್ಯಾಚ್ ಆಗಬೇಕಲ್ವಾ, ಅದರಿಂದ ಈ ಥರ ಮಾಡ್ಕೊಬಿಟ್ಟು ಇವಾಗ ಇಲ್ಲಿ ಅಟ್ಯಾಚ್ ಮಾಡ್ಕೊಂಡು ಬರ್ತೀನಿ ನಾನು. ಬೇಕು ಅಂತ ಅಂದರೆ ನಾವು ಇದನ್ನು ಮಾಡ್ಕೋಬೋದು, ಇದು ಇವ್ರಿಗೆ ಬೇಕಂತೆ, ಅದರಿಂದ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ವಿಡಿಯೋ ಲೆಂತಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇದನ್ನು ತೋರಿಸಿಲ್ಲ. ಮತ್ತು 1.5 ಮೀಟ್ರ್ ಅದು ಸರಿ, 2 ಮೀಟ್ರ್ ತೊಗೊಂಡ್ರೂ ನೆರಿಗೆ ಜಾಸ್ತಿನೇ ಬರುತ್ತೆ. ಇದು ಫ್ಯಾಬ್ರಿಕ್ ಸ್ವಲ್ಪ ಕಮ್ಮಿ ಇತ್ತು, ಅದರಿಂದ ನಾನು ಚಿಕ್ಕದಾಗಿ ಫ್ರಿಲ್ ಹಿಡಿದುಬಿಟ್ಟು ನಾನು ಮಾಡ್ತಾಯಿದ್ದೀನಿ. ನೋಡಿ ಫೈನಲಿ ಬ್ಲೌಸು ಯಾವ ಥರ ರೆಡಿ ಆಯಿತು ಅಂತ ಅಂದ್ಬಿಟ್ಟು ನೀವು ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಆಗ್ತೀನಿ.